ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಪ್ರಕರಣ ದಾಖಲಾಗಿದೆ. ರಘುನಾಥ್ ಅನ್ನೋ ಒಬ್ಬ ಆರೋಪಿ. ಈತ ಮೂಲತಃ ಮೈಸೂರಿನವನಾಗಿರ್ತಾನೆ. ಇವರ ತಂದೆ ರಿಟೈರ್ಡ್ ತಹಸೀಲ್ದಾರ್ ಆಗಿರ್ತಾರೆ. ಸೊ ಇದೇ ಲಿಂಕನ್ನು ಇಟ್ಕೊಂಡು ಸಾಕಷ್ಟು ಜನ ಮಂತ್ರಿಗಳು ನನಗೆ ಗೊತ್ತಿದ್ದಾರೆ, ಪರಿಚಯಸ್ಥರಿದ್ದಾರೆ, ಬಹಳಷ್ಟು ಜನ MLAsಗಳು ನನಗೆ ಪರಿಚಯಸ್ಥರಿದ್ದಾರೆ ಅಂತಂದು ಹೇಳಿ ಯಾರ್ದಾರು ಟ್ರಾನ್ಸ್ಫರ್ಸ್ ಮಾಡಿಕೊಡ್ಬೇಕು ಅಥವಾ ಪೋಸ್ಟಿಂಗ್ಸ್ ಮಾಡಿಸ್ಕೊಡ್ಬೇಕು ಅಂತಂದು ಹೇಳಿ ಸಾಕಷ್ಟು ಮೋಸ ಮಾಡಿರ್ತಾನೆ. ನಮ್ಮ ಶಿವಮೊಗ್ಗ ಜಿಲ್ಲಾ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಮಧು ಬಂಗಾರಪ್ಪನವರ PA ಅಂತಂದು ಹೇಳಿಕೊಂಡು ಒಂದು 3-4 ಜನಕ್ಕೆ ಮೋಸ ಮಾಡಿರ್ತಾನೆ. ಈ ಒಂದು ಮೋಡಸ್ ಆಪರೆಂಡಿ ಏನಂತಂದ್ರೆ, ಫಸ್ಟ್ ಎಲ್ಲೆಲ್ಲಿ ಟ್ರಾನ್ಸ್ಫರ್ಸು ಅಥವಾ ವೈಟಿಂಗ್ ಫಾರ್ ಪೋಸ್ಟಿಂಗ್ಸ್ ಇರುತ್ತೆ ಅಥವಾ ಯಾರ್ಯಾರು ಟ್ರಾನ್ಸ್ಫರ್ಸಿಗೆ ಟ್ರೈ ಮಾಡ್ತಾ ಇರ್ತಾರೆ ಅಂಥವ್ರದ್ದು ಮಾಹಿತಿ ತಗೊಂಡು ಅಂಥವ್ರಿಗೆ ಫೋನ್ ಮಾಡಿಬಿಟ್ಟು, ಇಲ್ಲ ನಾನು ಲೆಟರ್ ಮಾಡಿಸಿದ್ದೀನಿ, ನನಗೆ ಇಷ್ಟು ದುಡ್ಡು ಹಾಕಿ ಅಷ್ಟು ದುಡ್ಡು ಹಾಕಿ ಅಂತಂದು ಹೇಳಿ ಸ್ವಲ್ಪ ಕನ್ವಿನ್ಸ್ ಮಾಡಿ ದುಡ್ಡನ್ನು ಹಾಕ್ಸ್ಕೊಳ್ತಿರ್ತಾನೆ. ದುಡ್ಡು ಹಾಕ್ಸ್ಕೊಂಡು ಕೆಲವೇ ದಿನಗಳಲ್ಲಿ ಆ ಫೋನ್ ನಂಬರ್ನ ಚೇಂಜ್ ಮಾಡಿರ್ತಾನೆ. ಫೋನ್ ನಂಬರ್ ಚೇಂಜ್ ಮಾಡಿಕೊಂಡು ಮತ್ತೆ ಎಲ್ಲೂ ಟ್ರೇಸಿಗೆ ಸಿಗೋದಿಲ್ಲ. ಬೆಂಗಳೂರಿನಲ್ಲೇನೆ ವಾಸವಾಗಿರ್ತಾನೆ ಅವನು. ಬೆಂಗಳೂರಿನಲ್ಲೇನೆ ಮೇಯ್ನ್ ಸೆಂಟ್ರಲ್ ಬೆಂಗಳೂರು ಏನಿದೆ ಆ ಭಾಗದಲ್ಲೇನೆ ತಿರುಗಾಡಿಕೊಂಡು ಓಡಾಡಿಕೊಂಡು ನನಗೆ ಅವ್ರು ಗೊತ್ತು ಇವ್ರು ಗೊತ್ತು ಅಂತ ಹೇಳ್ಕೊಂಡು ಇವನ ವಿರುದ್ಧ ಈಗಾಗಲೇ 5 ಪ್ರಕರಣಗಳು ಕೂಡ ದಾಖಲಾಗಿದ್ದಾವೆ. ಬೆಂಗಳೂರು ನಗರದಲ್ಲಿ 4 ಪ್ರಕರಣ ಆಗಿದ್ದಾವೆ. ಅದಾದಮೇಲೆ ಶಿರ್ಸಿನಲ್ಲಿ 1 ಪ್ರಕರಣ ಆಗಿದೆ. ನಿನ್ನೆ ಜಯನಗರ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲೂ ಕೂಡ 1 ಪ್ರಕರಣ ದಾಖಲಾಗಿದೆ. ಅವನ್ನ ಈಗಾಗಲೇ ವಶಕ್ಕೆ ಪಡ್ಕೊಂಡಿದ್ವಿ. ವಶಕ್ಕೆ ಪಡ್ಕೊಂಡು ಅವನಿಗೇನು ಮುಂದಿನ ಪ್ರೊಸೀಜರ್ಸು ಜುಡಿಷಿಯಲ್ ಕಸ್ಟಡಿ ಮಾಡಿಸ್ಬೇಕು ಅದನ್ನು ಕೂಡ ನಮ್ಮ ಇಲಾಖೆಯಿಂದ ಮಾಡಿಸ್ತಾ ಇದ್ದೀವಿ. ಸೊ ಯಾವುದೇ ಸಾರ್ವಜನಿಕರಾಗಿರಲಿ ಅಥವಾ ಸರ್ಕಾರಿ ನೌಕರರಾಗಿರಲಿ ಈ ರೀತಿ ಏನಾದರೂ ಮೋಸ ಮಾಡೋದು ಅಥವಾ ಕರೆ ಮಾಡಿ ಟ್ರಾನ್ಸ್ಫರ್ ಮಾಡಿಸ್ತೀವಿ ಅದು ಇದು ಅಂತಂದು ಏನಾದ್ರು ಮೋಸ ಮಾಡ್ತಿದ್ದಾರೆ ಅಂತಂದರೆ ದಯಮಾಡಿ ತಾವು ಪೊಲೀಸ್ ಇಲಾಖೆಗೆ ಬಂದು ಕಂಪ್ಲೇಂಟ್ ಕೊಡ್ತು ಅಂತಂದರೆ ನಾವು FIR ಮಾಡ್ಕೊಳ್ತೀವಿ. ಸೊ ಇದು ಈ ಒಂದು ಒಬ್ಬ ವ್ಯಕ್ತಿ ಏನಿದ್ದಾನೆ ಆ ಒಂದು ಟೆಕ್ನಿಕಲ್ ಡೀಟೇಲ್ಸ್ ಕೂಡ ನಾವು ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ಬೇರೆ ಯಾರಿಗಾದ್ರೂ ಇದೇ ಥರ ಅಂದರೆ ನಮ್ಮ ಗಮನಕ್ಕೆ ಬರ್ದೇನೆ ಇನ್ನೂ ಸಾಕಷ್ಟು ಜನಕ್ಕೆ ಏನಾದರೂ ಮಾಡಿದಾನ ಮೋಸನ, ಬೆಂಗಳೂರಿನಲ್ಲಿ ಏನಾದ್ರು ಯಾರಿಗಾರು ಕಾಂಟ್ಯಾಕ್ಟ್ ಮಾಡಿದಾನ ಏನು ಎತ್ತ ಅಂತ ಟೆಕ್ನಿಕಲ್ ಡೀಟೇಲ್ಸ್ ಕೂಡ ನಾವು ಕಲೆಕ್ಟ್ ಮಾಡ್ಕೊತಾ ಇದ್ದೀವಿ. ಮುಂದಿನ ಕ್ರಮನ ನಾವು ಜರುಗಿಸ್ತಾ ಇದ್ದೀವಿ. ಆರೋಪಿ ರಂಗನಾಥ್ನನ್ನು ಬಂಧಿಸಿದ ಜಯನಗರ PI ಸಿದ್ದೇಗೌಡ. ಕೆಲಸದ ಆಮಿಷ ತೋರಿಸಿ ಹಲವರಿಗೆ ವಂಚಿಸಿದ ಆರೋಪಿ ರಂಗನಾಥ್. ಈ ಆರೋಪಿ ರಂಗನಾಥ್ ನಿವೃತ್ತ ತಹಶೀಲ್ದಾರ್ರೊಬ್ಬನ ಮಗನೆಂದು ತಿಳಿದು ಬಂದಿದೆ. ನೋಡ್ರಿ ಎಷ್ಟೊಂದು ಜನಿಗೆ ಟೋಪಿ ಹಾಕಿ ಈತನ ವಿರುದ್ಧ 15ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದೆ ಅಂತ ಕಣ್ರಿ. ಹ್ಯಾಟ್ಸ್ ಅಪ್ ಜಯನಗರ PI.